ಸಾಹೇಬ್ರೆ, ಈ ಕರ್ಚೀಫಲ್ಲಿ ನಾನೇ ಈ ರೀತಿ ಭೂಮಿ ಅಂತ ಕಸೂತಿ ಮಾಡಿ ಅಕ್ಕ ಕೊಟ್ಟಿದ್ದು. ಅಕ್ಕ ಅಂದ್ರು ನೀನ್ ನೆನಪಿಗೋಸ್ಕರ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಅಂತ. ಈ ಕರ್ಚೀಫ್ ಆ ಮನೇಲಿ ಹೇಗ್ ಸಾಹೇಬ್ರೆ? ಹಾಗಾದ್ರೆ ಪಾಪ ಲಕ್ಷ್ಮಕ್ಕಂಗೆ ಹೇಳು ಭೂಮಿ. ಹಲೋ ಲಕ್ಷ್ಮಕ್ಕ, ನೀವ್ ಪಿ ಅಂಗಡಿಯಲ್ಲೇ ಇದ್ದೀರಾ? ಹಾ ಭೂಮಿ, ಇನ್ನೆಲ್ಲೋಗ್ಲಿ, ಇದೇ ತಾನೇ ನನ್ ಪ್ರಪಂಚ. ಲಕ್ಷ್ಮಕ್ಕ, ನಿಮಗ್ ನೆನ್ಪಿದ್ಯಾ ಅವ ಟೀ ಅಂಗಡಿ ಹತ್ರ ಒಂದ್ ಕರ್ಚೀಫಲ್ಲಿ ನಾನ್ ನಿಮ್ಗೆ ಭೂಮಿ ಅಂತ ಕಸೂತಿ ಮಾಡಿ ಒಂದ್ ಕರ್ಚೀಫ್ನ ಕೊಟ್ಟಿದ್ದೆ. ಅದ್ ನಿಮ್ ಹತ್ರನೇ ಇದೆಯಾ? ಅಯ್ಯೋ ಅದೇ ಅವತ್ತು ಆಶ್ರಮಕ್ಕೆ ಬಂದಿದ್ವಲ್ಲ, ಅವತ್ತು ಕವಿತಮ್ಮಂಗೆ ವಿಪರೀತ ಸೀನ್ ಬಂದಿತ್ತು. ಅದಕ್ಕೆ ಅವ್ರಿಗೆ ಇಟ್ಕೊಂಡಿರಿ ಅಂತ ಕೊಟ್ಟಿದ್ದೆ. ಆದ್ರೆ ಅವ್ರೇ ಕಾರಣ ಆಗೋದ್ರಲ್ಲ. ಅವ್ರ ಜೊತೆ ಖರ್ಚಿಪ್ಪು ಹೋಯ್ತು ಭೂಮಿ. ಸಾರಿ ಭೂಮಿ, ನಿನ್ ಜೋಪಾನಾಗಿ ಇಟ್ಕೊ ಅಂತ ಕೊಟ್ಟಿದ್ದೆ, ಆದ್ರೆ ಹೀಗಾಗೋಯ್ತು. ಹೌದು, ಅದ್ಯಾಕೆ ಇವಾಗ ನಿನ್ಗೆ ನೆನ್ಪಾಯ್ತು? ಲಕ್ಷ್ಮಣ, ಏನು ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಆ ಮನೇಲಿ ಇದ್ದಿದ್ದು ಪಕ್ಕ ನಮ್ ಶಾರದತೆ. ಮುಂದೆ ಅರ್ಥ ಆಗ್ತಿಲ್ಲ, ಶಾರದತೆ ಅಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಅಂತ. ಆದ್ರೆ ಶಾರದಮ್ಮ ಅವರು ಅಲ್ಲಿರೋದಂತೂ ನಿಜ ಸಾಹೇಬ್ರೆ. ಯಾಕಂದ್ರೆ ಅದಕ್ಕೆ ಈ ಕರ್ಚಿಫೆ ಸಾಕ್ಷಿ. ಡೌಟ್ ಏನು ಅಂತ ಹೇಳಿದ್ರೆ, ಶಾರದತೆ ಮಂಡ್ಯದಿಂದ ಇಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ ಅಂತ. ಈ ಪರಿಸ್ಥಿತಿಯಲ್ಲಿ ಇರೋರು ಒಬ್ಬರೇ ಮಂಡ್ಯದಿಂದ ಇಲ್ಲಿಗೆ ಬರೋದಕ್ಕಂತೂ ಚಾನ್ಸೇ ಇಲ್ಲ. ಇದು ಪಕ್ಕ ಕಿನ್ನೆ ಪರಿಸ್ಥಿತಿ ಸಾಹೇಬ್ರೆ. ರೌಡಿಗಳಿಂದ ಶಾರದಮ್ಮ ತಪ್ಪಿಸ್ಕೊಳಕ್ಕೂ ಆಗೋದಿಲ್ಲ. ಪಾಪ ಹೂವಿನಂತ ಮನ್ಸವ್ರಿಗೆ. ಭೂಮಿ ಪ್ಯಾನಿಕ್ ಆಗ್ಬೇಡ. ಈ ಟೈಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇಮಿಡಿಯೇಟ್ ಆಗಿ ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ FIR ಫೈಲ್ ಮಾಡೋಣ. ಅವರು ನಮಗೆ ಶಾರದತೆನ ಹುಡುಕೋದಕ್ಕೆ ಸಾಥ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಬಾ. ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ಏನು ಇಲ್ಲ ಅಂದ್ರೆ ನಾನು ನಂಬಲ್ಲ ಕಣೋ. ಆಗ್ಲೇ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ಯಲ್ಲ, ಯಾರು ಫೋನ್ ಮಾಡಿದ್ದು? ನನ್ನ ಜೊತೆ ಹೋಗ್ತಿದ್ದಲ್ಲ ಕಿಶೋರ್, ನನ್ನ ಫ್ರೆಂಡು, ಅವ್ನು ಫೋನ್ ಮಾಡಿದ್ದ. ಮನೆ ಗೃಹ ಪ್ರವೇಶ ಅಂತೆ, ನೀನು ಬರಬೇಕು, ಮನೆಯವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳ್ದ. ಹೌದಾ, ಸರಿ ಬಿಡು. ಯೋಚನೆ ಮಾಡ್ಬೇಡ ಕಣೋ. ಇಷ್ಟು ದಿನ ಶಾರದಾ ಬದುಕಿದಳೋ ಇಲ್ವೋ ಅನ್ನೋ ವಿಚಾರನೇ ನಮಗ್ ಗೊತ್ತಿರ್ಲಿಲ್ಲ ಅಲ್ವಾ? ಆದ್ರೆ ಈಗ ನೋಡು, ದೇವ್ ಯಾವ್ದೋ ರೂಪದಲ್ಲಿ ಶಾರದಾ ಬದುಕಿದಾಳೆ ಅನ್ನೋ ವಿಚಾರನ ನಮಗ್ ಗೊತ್ತು ಮಾಡಿದಾನೆ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೋ, ಆರಾಮಾಗಿರೋ. ನಿನ್ನ ಮಾತು ನಿಜ ಅಕ್ಕ, ಆದರೂ ಮನ್ಸಿಗೆ ಏನೋ ಒಂಥರ ಸಂಕಟ. ಯಾರ ಜೊತೆ ಆದರೂ ಮಾತಾಡಬೇಕು ಅನ್ಸುತ್ತೆ, ಆದರೆ ಯಾರ ಜೊತೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಆಗ್ಲೇ ಹೇಳದ್ನಲ್ವೋ, ಭೂಮಿ ಜೊತೆ ಮಾತಾಡು, ಆಗ ನಿನಗೂ ಸಮಾಧಾನ ಆಗುತ್ತೆ. ಮಾಡ್ತೀನಿ, ಈಗ ಬೇಡ, ಆಮೇಲೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ಸರಿ ಶ್ರವಣ, ನಾನು ನಿನಗೆ ಸಮಾಧಾನ ಹೇಳ್ತಿದ್ದೀನಿ, ಆದ್ರೆ ಭೂಮಿ ಇಲ್ಲದೆ ಇಡೀ ಮನೆಯೆಲ್ಲ ಬಿಕ್ಕೋ ಅನ್ಸುತ್ತೆ ಕಣೋ. ಇನ್ನೊಂದ್ ಕಡೆ ನೀನು ಒಬ್ನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀಯ. ನಾನೇನ್ ಮಾಡ್ಲಿ ಹೇಳು? ನನಗೆ ಕೈ ಕಾಲೇ ಆಡಲ್ಲ ಗೊತ್ತಾ? ಏನು ಕೆಲಸ ಮಾಡಿ ಅಪ್ಪ, ಏನ್ ಮಾಡ್ಬೇಕು ಅಂತ ಹೇಳು, ಈಗಲೇ ಮಾಡ್ತೀನಿ. ಡಬಲ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು. ಅಷ್ಟೇ ತಾನೇ? ಅಯ್ಯೋ ನೀನು, ಈಗಲೇ ಮಾಡ್ಕೊಂಡ್ ಬರ್ತೀನಿ, 1 ನಿಮಿಷದಲ್ಲಿ ಬರ್ತೀನಿ. ಅಂದ್ರೆ ಯಾಕೆ ಗಾಡಿ ನಿಲ್ಸ್ಬಿಟ್ರಿ? SI ಇದೇ ರೂಟಲ್ಲಿ ಬರ್ತೀಯಾರಂತೆ, ಇಲ್ಲೇ ಮೀಟ್ ಮಾಡ್ತಾರಂತೆ, ಅದಕ್ಕೆ. ಸಾಹೇಬ್ರೆ, ಶಾರದಮ್ಮ ಅವರು ಎಲ್ಲಿ ಸಿಗ್ತಿದ್ದಾರೆ ನಮ್ಗೆ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ಹೌದು ಭೂಮಿ, ನನಗೂ ಈಗ ಆಗಿರೋದನ್ನೆಲ್ಲ ನೋಡ್ತಿದ್ರೆ ಯಾವುದು ನಂಬೋದಕ್ಕಾಗ್ತಿಲ್ಲ. ಸಾಹೇಬ್ರೆ, ನಾನು ಕೆಲಸ ಮಾಡ್ಲಾ? ಏನು? ದೊಡ್ಡ ಸಾಹೇಬ್ರು ಫೋನ್ ಮಾಡಿ ಶಾರದಮ್ಮ ಅವ್ರು ಇಲ್ಲಿ ನಮ್ಮ ಕಣ್ಣ ಕಾಣಿಸಿದ್ರು ಅಂತ ನಾನು ಅವ್ರಿಗೆ ಹೇಳಲ್ಲ. ನಾನು ಹೇಳಿದ್ರೆ ಪಾಪ ಅವ್ರು ಸಮಾಧಾನನಾದ್ರೂ ಆಗ್ತಾರೆ, ಇಲ್ಲಾಂದ್ರೆ ಒಬ್ಬರೇ ಕೊಡುತ್ತಾ ಇರ್ತಾರಲ್ಲಿ. ಹಾ ಸರಿ ಮಾಡಿ. ಭೂಮಿ, ಈಗಷ್ಟೇ ನಾನು ಅಕ್ಕ ನಿಮ್ಮ ವಿಷಯನೇ ಮಾತಾಡ್ತಿದ್ವಿ. ಹೇಗಿದೆಯಮ್ಮ? ನಾವು ಚೆನ್ನಾಗಿದ್ದೀವಿ ದೊಡ್ಡ ಸಾಹೇಬ್ರೆ. ಆಗಿದೆ, ಏನಾಯ್ತು? ಅಜಿತ್ ಹುಷಾರಾಗಿದೆ ಅಂತಾನೆ? ಅಯ್ಯೋ, ಅವರು ಹುಷಾರಾಗಿದ್ದಾರೆ, ನಾನು ಹುಷಾರಾಗೇ ಇದ್ದೀನಿ. ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು, ಆದ್ರೆ ನೀವು ಆ ವಿಷಯನ ಸಮಾಧಾನದಿಂದ ಕೇಳಿಸ್ಕೋಬೇಕು, ಸರಿನಾ? ಸಾಹೇಬ್ರೆ, ನಮ್ಗೆ ಶಾರದಮ್ಮ ಅವ್ರು ಸಿಕ್ಕಿದ್ರು. ಶಾರದಾ ಸಿಕ್ಕಿಲ್ಲ? ಎಲ್ಲಿ? ಹಾ, ಒಂದು ನಿಮಿಷ. ಅಲ್ಲ ಭೂಮಿ, ಅವ್ರು ಸುಳ್ಳು ಸಿಕ್ತು ಅಂತ ತಾನೇ ಹೇಳ್ಬೇಕು. ಸಾಹೇಬ್ರೆ, ನಾನು ಪೂರ್ತಿ ಹೇಳೋಷ್ಟರಲ್ಲಿ ಮಾವ, ನಾವು ಇಲ್ಲಿ ಕಳ್ಸೋದು ಮನೇಲಿ ಶಾರದತೆನ ನೋಡ್ದಾಗಾಯ್ತು. ನಾವು ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಷ್ಟರಲ್ಲಿ ಅಲ್ಲಿಂದ ಅವರು ಕಾಣೆ ಆಗೋಗಿದ್ರು. ಹೌದು ದೊಡ್ಡ ಸಾಹೇಬ್ರೆ. ಮತ್ತೆ ಈಗ ತಾನೇ ಭೂಮಿ ಶಾರದಾ ಸಿಕ್ಕಲ್ಲ. ಆದ್ರೆ ವಿಷಯ ಏನು ಅಂದ್ರೆ, ನಾನು ಲಕ್ಷ್ಮಕ್ಕಂಗೆ ಒಂದ್ ಖರ್ಚಿಫಲ್ಲಿ ಕಸೂತಿಯಾಗಿ ಕೊಟ್ಟಿದ್ದೆ, ಭೂಮಿ ಅನ್ನೋ ಹೆಸರಲ್ಲಿ. ಅದನ್ನ ಲಕ್ಷ್ಮಕ್ಕ ಜೋಪಾನವಾಗಿ ಇಟ್ಕೋತೀನಿ ಅಂತ ಹೇಳಿದ್ರು. ಆದ್ರೆ ಅದನ್ನ ಲಕ್ಷ್ಮಕ್ಕ ಶಾರದಮ್ಮಂಗ್ ಕೊಟ್ಟಿದ್ರಂತೆ. ಅದೇ ಖರ್ಚಿಫ್ನ ನಾವ್ ಇಲ್ಲಿ ಆ ಕಳಶದ ಮನೇಲಿ ನೋಡಿದ್ವಿ ದೊಡ್ಡ ಸಾಹೇಬ್ರೆ. ಯಾರೋ ಕಿಡ್ನಾಪ್ ಮಾಡಿದ್ದು. ಶ್ರವಣ, ಏನು ಕಿಡ್ನಾಪ್ ಅಂತ ಹೇಳ್ತಿದ್ಯಾ? ಯಾರು ಫೋನ್ ಮಾಡಿ? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಮಾವನಿಗೆ ಸಮಾಧಾನ ಮಾಡ್ಮಾ. ನನ್ನ ಜೊತೆ ನೀನೇನು? ಏನಾಯ್ತಪ್ಪ? ನಾನೀಗ ಮಾಡ್ಕೊತೀನಿ ಮಾವ, ನೀವು ಟೆನ್ಷನ್ ಆಗ್ಬೇಡಿ ಮಾವ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದೆಲ್ಲ ಬೇಡ. ನಾನಿದ್ದೀನಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ. ನೋಡಿ, ನಾನೀಗ ಅವ್ರನ್ನ ಕರ್ಕೊಂಡು ಹೋಗಿದ್ದ ಕಾರಣ ನೋಡಿದ್ದೀನಿ. ಈಗ ತಾನೇ ಚೇಸ್ ಮಾಡಿದೆ, ಬಟ್ ಆಗಿಲ್ಲ. ನಾವು ಅವರು ಎಲ್ಲೇ ಇದ್ರು ಹುಡುಕ್ತೀವಿ ಮಾವ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅದು ಹಾಗಲ್ವೋ, ನಾನು ಬಂದ್ರೆ ನಿನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ. ಪ್ಲೀಸ್ ಮಾವ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನಾನು ಇಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂತಾ ಇದ್ದೀನಿ ಮಾವ. ಮಂಡ್ಯಗೆ ನಾನು ಶಾರದತೆ ಜೊತೆಗೆ ಬರ್ತೀನಿ ಮಾವ. ಇನ್ನೊಂದು ವಿಚಾರ, ಈಗ ನಾನು ನಿಮ್ಮ ಹತ್ರ ಏನು ಹೇಳಿದ್ನೋ ಆ ವಿಚಾರ
ವಿಚಾರನ ಯಾವುದೇ ಕಾರಣಕ್ಕೂ ಮನೇಲಿ ಯಾರು ಡಿಸ್ಕಸ್ ಮಾಡೋದು ಬೇಡ. ಯಾಕಂದ್ರೆ ಈ ಥರ ವಿಷಯನ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಹೋಗಿ ನಿಮ್ಗೆ ಅರ್ಥ ಆಗುತ್ತೆ. ಸರಿನಪ್ಪ, ಆ ವಿಷಯ ನಮ್ಮಿಬ್ಬರಲ್ಲಿ ಇರುತ್ತೆ, ಯಾರಿಗೂ ಹೇಳಲ್ಲ. ಆಮೇಲೆ ಶಾರದಾ ಮನಸ್ಸಿನ ವಿಷಯ ಏನೇ ಗೊತ್ತಾದ್ರೆ ಇಮಿಡಿಯೇಟ್ ಫೋನ್ ಮಾಡ್ತೀವಿ. ಸೊ ಸರಿಮಾ. ಏನಂತೋ ಅಜಿತ್ ಏನ್ ಹೇಳೋದು ಅವ್ರ ಬಗ್ಗೆ ಹೇಳು. ಶಾರದಾ ಕಳಸಾಳಿದಾರಂತೆ, ಯಾರೋ ಅವಳನ್ನ ಕಿಡ್ನಾಪ್ ಮಾಡಿ ಯಾವುದೋ ಮನೆ ಕೂಡ ಹಾಕಿರುತ್ತೆ. ಅಜಿತ್ ನೋಡ್ತಿದ್ದಾಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಜಿತ್ ಈಗ ಅವ್ರ ಹಿಂದೆ ಬಿದ್ದಿದ್ದಾನೆ. ಏನು ನಮ್ಮ ಅಜಿತ್ ಶಾರದನ ನೋಡ್ತಂತ? ಅಯ್ಯೋ ಭಗವಂತ, ಶ್ರವಣ ಇನ್ಮೇಲೆ ನೀನು ಏನು ಯೋಚನೆ ಮಾಡ್ಬೇಡ ಕಣೋ. ಕಿರಾತಕರನ್ನ ಸೆದೆ ಬಡಿದು ನಮ್ಮ ಅಜಿತ್ ಶಾರದನ ಕರ್ಕೊಂಡು ಬಂದೇ ಬರ್ತಾನೆ. ನೀನು ಯೋಚನೆ ಮಾಡ್ಬೇಡ್ವೋ. ಶ್ರವಣ, ನಿಮ್ಮ ಮುಖದಲ್ಲಿ ನಗು ನೋಡ್ತಿದ್ರೆ ಶಾರದಕ್ಕನ ಬಗ್ಗೆ ಏನೋ ವಿಷಯ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಏನಿಲ್ಲ ದೇವಿ, ಮನೇಲಿ ಸಂಭ್ರಮ ಅಲ್ಲ, ಅದೇ ನಮ್ಮ ಮಂಜು ಎಂಗೇಜ್ಮೆಂಟ್. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಅಂಜುನ ಒಳ್ಳೆ ಮನೆಗೆ ಸೇರಿಸ್ತಾ ಇದೀನಿ ಅನ್ನೋ ಸಮಾಧಾನ ಮನಸ್ಸಿಗೆ. ಆ ವಿಷಯ ಹೇಳ್ತಾ ಇದ್ದಕ್ಕ. ಹೌದು ದೇವಿಯರಿ. ದೇವಿನಿ ಅಂದಾಗೆ ಶ್ರವಣಿಗೆ ಅಂತ ಕಾಫಿ ತಂದಿದೆ, ತಣ್ಣಗಾಗಿ ಹೋಗ್ಬಿಟ್ಟು ಏನು ಅನ್ಕೊಳ್ಳಿಲ್ಲ ಅಂದ್ರೆ ಒಂಚೂರು ಬಿಸಿ ಮಾಡ್ಕೊಂಡ್ ಬರ್ತೀಯಾ? ದೇವಿಯರಿ ಕೇಳಿದಾಗ ಯಾಕೋ ವಿಷಯ ಹೇಳೋದಕ್ಕೆ ಬಿಡ್ಲಿಲ್ಲ. ನಮ್ಮಿಬ್ಬರು ಬಿಟ್ಟು ಮನೇಲಿ ಯಾರಿಗೂ ವಿಷಯ ಮಾಡ್ಬಿಡಿಯಾ? ಅಯ್ಯೋ ಹೌದಲ್ವಾ, ಶಾರದಾ ಸಿಕ್ಕೋದು ಅನ್ನೋ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೋ. ನಮ್ಮತ್ತೆ ಹೆಸರು ಶಾರದಾ ಅಂತ. 22 ವರ್ಷದ ಹಿಂದೆ ಅವ್ರು ಮಿಸ್ ಆಗಿದ್ರು. ಅನ್ಫಾರ್ಚುನೇಟ್ಲಿ ನನ್ನ ಕಾರ್ ಕೆಟ್ಟೋಗಿ ಒಂದು ಮನೆ ಹತ್ರ ನಾನು ಅವ್ರನ್ನ ನೋಡಿದೆ. ನಮಗೆ ಮಂಡ್ಯದಲ್ಲಿ ಮಿಸ್ ಆದವರು ಇಲ್ಲಿ ಹೇಗೆ ಕಾಣಿಸ್ಕೊಂಡ್ರು ಅನ್ನೋದು ತುಂಬ ಯಕ್ಷ ಪ್ರಶ್ನೆ ಆಗಿದೆ. ಆ್ಯಕ್ಚುಲಿ ಇದರಲ್ಲಿ ನನಗೆ ನಿಮ್ಮ ಹೆಲ್ಪ್ ಬೇಕಾಗಿತ್ತು. ಅವ್ರ ಫೋಟೋ ನಾನು ತೋರಿಸ್ತೀನಿ. ಓಕೆ, ಹೇಳಿ ಸರ್, ನಾನೇನು ಮಾಡಬೇಕು ಅಂತ? ಆ್ಯಕ್ಚುಲಿ ಇದು ಕಾಣೆ ಆಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಕಿಡ್ನಾಪ್ ಅಂತ ಡೌಟ್ ಇದೆ ಸರ್. ಆ್ಯಕ್ಚುಲಿ ನಿಮಗೆ ಏನಾಗಿದೆ ಅಂತ ಕಂಪ್ಲೀಟ್ ಆಗಿ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಹೇಳಿ ಸರ್. ಆ್ಯಕ್ಚುಲಿ ನಾವು ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ನನ್ನ ಗಾಡಿ ಕೆಟ್ಟೋಗಿ ನನ್ನ ಮೆಕ್ಯಾನಿಕ್ಗೆ ವೇಟ್ ಮಾಡ್ತಿದ್ದೆ. ನನ್ನ ಹೆಂಡತಿ ಭೂಮಿ ಒಂದು ಮನೆ ಹತ್ರ ಹೋಗ್ಬಿಟ್ಟು ನೀರು ಕುಡಿಯೋದಕ್ಕೆ ಅಂತ ಹೋದಾಗ ಅಲ್ಲಿನ ಆ್ಯಕ್ಟಿವಿಟೀಸು ಇದೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಅವ್ರಿಗೂ ಅದು ಡೌಟ್ ಬಂತು. ದೆನ್ ನಾವು ಅಲ್ಲಿಗೆ ಹೋಗಿ ಏನಿರ್ಬೋದು ಅಂತ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ದೆನ್ ಕಿಟಕಿಯಿಂದ ನೋಡಿದ್ರೆ ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಎಲ್ಲ ಎಸ್ಕೇಪ್ ಆದಂಗೆ ಅನ್ನಿಸ್ತು. ದೆನ್ ನಾನು ಹೋಗಿ ಚೇಸ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಕಾರ್ನ ಹಿಡಿಯೋದಕ್ಕಾಗಲಿಲ್ಲ. ಆ್ಯಂಡ್ ಈಗ ನಾವು ಅತ್ತೆ ಎಲ್ಲಿ ಅಂತ ಹುಡುಕ್ತಾ ಇದೀವಿ, ಬಟ್ ಕ್ಲೂ ಸಿಗ್ತಿಲ್ಲ. ಮೇ ಬಿ ನಿಮ್ಮ ಹೆಲ್ಪ್ ತೊಗೊಂತು ಅಂತ ಹೇಳಿದ್ರೆ ನಮ್ಮ ಅತ್ತೆನ ಹುಡುಕೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಕಾಲ್ ಮಾಡಿದೆ. ಇದು ನಾನು ರೈಟಿಂಗ್ ಅಲ್ಲಿ ಬರ್ಕೊಂಡು FIR ಫೈಲ್ ಮಾಡ್ತೀನಿ. ಶೋರ್ ಸರ್. ಡೌಟ್, ಆ ಗಾಡಿ ನಂಬರ್ ಏನಾದರೂ ಗೊತ್ತಾ ನಿಮಗೆ? ಹಲೋ, ನಾನು SI ಭರತ್ ಮಾತಾಡ್ತಾ ಇದ್ದೀನಿ. ನಾನು ಒಂದು ಗಾಡಿ ನಂಬರ್ ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಈ ಗಾಡಿನ ಆದಷ್ಟು ಬೇಗ ಟ್ರೇಸ್ ಮಾಡಿ, ಎಲ್ಲ ಟೋಲ್ಗಳು CCTV ಚೆಕ್ ಮಾಡಿ ಬೇಗ ನಮಗೆ ಮೆಸೇಜ್ ಕಳಿಸಿ. ಇದು ತುಂಬ ಬೇಕಾಗಿರೋದು, ಆದಷ್ಟು ಬೇಗ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ಮೆಸೇಜ್ ಕಳಿಸಿದ್ದೀನಿ, ಆದಷ್ಟು ಬೇಗ ನಿಮ್ಗೆ ವಿಷಯ ತಿಳಿಸ್ತೀನಿ. ಶೋರ್. ಟೆನ್ಷನ್ ಮಾಡಿ ಶಾರದತ್ತೆನ ಹುಡುಕೋಣ. ಏಯ್, ತಲೆ ಕೆಟ್ಟಿದೆ ನಿನ್ಗೆ. ನಾನು ಹೇಳಿರೋದೇನು, ನೀನು ಮಾಡ್ತಾ ಇರೋದೇನು? ನಾನು ಯಾರಿಂದ ಯಾವ್ದನ್ನ ಮುಚ್ಚಿಡ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನೋ ಅದನ್ನೇ ಬಿಚ್ಚಿಡ್ತಿದ್ಯಾ? ಏನಾಯ್ತು ಮೇಡಮ್? ಏನು ಆಯ್ತಾ? ಸಾಯಿಸ್ಬಿಡ್ತೀನಿ. ನೀನು ನೀರು ಕೊಡೋದಕ್ಕೆ ಅಂತ ಆ ಕಡೆ ಹೋದಾಗ ನಾನು ಅಕಸ್ಮಾತಾಗಿ ಆ ಭೂಮಿನಲ್ಲಿ ನೋಡಿದೆ. ಆ ಅಜಿತ್ ಕೂಡ ಅದೇ ಟೈಮ್ಗೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ನಿಂತಿದ್ದ. ನಾನೇನಾದ್ರೂ ಒಂದು ನಿಮಿಷ ತಡವಾಗಿ ಬಂದಿದ್ರು ಆ ಅಜಿತ್ ಶಾರದಾನ ಕಂಡಿಡ್ದು ಬಿಡ್ತಾ ಇದ್ದ. ಏನಾದ್ರೂ ಕಂಡಿಡ್ತಿದ್ರೆ ನಾನು ಇಷ್ಟು ವರ್ಷ ಪಟ್ಟಿದ್ದ ಕಷ್ಟ ಎಲ್ಲ ನೀರಲ್ಲಿ ಹೋಮ ಆಗ್ತಿತ್ತು. ಸಾರಿ ಮೇಡಮ್, ನಾನು ಅದನ್ನ ಅಬ್ಸರ್ವ್ ಮಾಡಲಿಲ್ಲ. ಇನ್ನೊಂದ್ಸಲ ಆ ಥರ ಎಲ್ಲ ಆಗಲ್ಲ. ಮೇಡಮ್, ನಾನೊಂದು ಪ್ಲಾನ್ ಹೇಳ. ಏನು ಇವಾಗ ಮಾಡಿದ್ಯಲ್ಲ ಕಿತ್ತೋಗಿರೋ ಪ್ಲಾನ್ ಅಂತದ? ಇಲ್ಲ ಮೇಡಮ್, ನಾವು ಈ ಶಾರದನ ಎತ್ತಾಕೊಂಡು ಬಾಂಬೆಗೋ ಪಾಂಡಿಚೇರಿಗೋ ಹೋಗ್ಬಿಡೋಣ. ಅಲ್ಲಿ ನನಗೆ ತುಂಬಾ ಜನಗಳು ಗೊತ್ತು, ತುಂಬಾ ಜಾಗಗಳು ಗೊತ್ತು ಮೇಡಮ್. ಅಲ್ಲಿ ಅಜಿತ್ ಸರ್ ಅಂತ ಒಬ್ರಲ್ಲ 10 ಜನ ಬಂದ್ರು ನಮ್ಗೆ ಯಾರು ಹುಡ್ಕಕ್ಕಾಗಲ್ಲ ಮೇಡಮ್. ನನ್ನ ನಂಬಿ ಮೇಡಮ್. ಓಕೆ, ಹಾಗೆ ಮಾಡೋಣ. ಆದ್ರೆ ನನಗೊಂದು ಡೌಟು. ಏನ್ ಮೇಡಮ್, ಈ ಅಜಿತ್ ಮತ್ತೆ ಭೂಮಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದನ್ನ ಮೊದಲು ತಿಳ್ಕೋಬೇಕು. ಅಶ್ವಿನಿ, ಇವಳು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾಳೆ? ಅಶ್ವಿನಿ ಹೇಳು. ಈ ಅಜಿತ್ ಮತ್ತೆ ಭೂಮಿ ಇಲ್ಲಿ ಆಗಿದ್ದಾರೆ. ಅವರು ಹನಿಮೂನ್ ಹೋಗಿದ್ದಾರೆ. ಹನಿಮೂನ್ಗ? ಹೌದು, ಆದ್ರೆ ನೀನ್ ಯಾಕೆ ಅಲ್ಲಿದೆಯಾ? ಕಳ್ಸಕ್ಕೆ ಯಾಕೆ ಹೋದೆ ನೀನು? ಅಲ್ಲೇ ಮಾಡ್ತಿದ್ಯಾ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ ಅಶ್ವಿನಿ? ಹಲೋ, ಇವರು ಹನಿಮೂನ್ಗೆ ಬಂದಿದ್ದಾರ? ದಿನೇ ದಿನೇ ಅಶ್ವಿನಿ ಯಾಕೋ ನಿಗೂಢ ಅನ್ನಿಸ್ತಿದ್ದಾಳಲ್ಲ. ನಾವು ಮೊದಲಿನ ಜಾಗ ಖಾಲಿ ಮಾಡ್ಕೊಂಡು ನಡೀರಿ.
ಶಾರದತ್ತೆನ ಹೀಗೆ ಯಾಕೆ ಕರ್ಕೊಂಡ್ ಬಂದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಬ್ರೆ ಮೊದಲು ಶಾರದಮ್ಮ ಅವ್ರು ಸಿಕ್ಲಿ, ಆಮೇಲೆ ಆ ಕಣ್ಣನ್ ಮಕ್ಳು ನೀವು ಹೇಗಿದ್ರು ಬೆಂಡೆ ಬ್ರೇಕ್ ಆಗ್ತೀರಾ ಅಲ್ವಾ, ಆಗ ಅವರೇ ನಿಜ ಬಾಯ್ಬಿಡ್ತಾರೆ. ಎಷ್ಟು ನೋವು ಅನ್ಬೋದಿರ್ತಾರೋ ಆ ಕಳ್ಳನ ಮಕ್ಳು ಕೈ ಸಿಗ್ಲಿ, ಒಬ್ಬೊಬ್ರಿಗೂ ನರ್ಕ ತೋರಿಸ್ತೀನಿ. ಇಬ್ರೆ ನನಗೂ ಅದೇ ಬೇಜಾರು. ಪಾಪ ಶಾರದಮ್ಮ ಅವರು ಹೇಗಿದ್ದಾರೋ ಏನೋ. ಆದ್ರೂ ಸಾಹೇಬ್ರೆ ಎಲ್ಲ ನನ್ನಿಂದಾನೆ ಅಂತ ಅನಿಸ್ತಾ ಇದೆ. ಅಲ್ಲ ಶಾರದಮ್ಮ ಅವ್ರು ಒಳಗಡೆನೆ ಇದ್ದಾರೆ ಅಂತ ಸಣ್ಣ ಸುಳ್ಳು ಸಿಕ್ಕಿದ್ರು ನಾನೇ ಏನಾದ್ರು ಮಾಡಿ ಒಳಗೆ ಹೋಗ್ತಿದ್ದೆ. ಆಗ ನೀವು ಖಂಡಿತವಾಗ್ಲೂ ಅಲ್ಲಿ ಬಂದು ಶಾರದಮ್ಮನ ನನ್ನ ಇಬ್ಬರನ್ನು ಕಾಪಾಡ್ತಿದ್ರಿ. ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡಿ. ಅದೇ ಎಲ್ಲ ತಪ್ಪು. ಸಮಾಧಾನ ಮಾಡು. ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನೋಡು, ಆಗೋದ್ರ ಬಗ್ಗೆ ಯೋಚನೆ ಮಾಡ.